ಈಗ ಫ್ಯೂಚರ್ ಹೆಂಗಿರುತ್ತೆ ಈಗ ನಿನ್ನ ಪ್ರಕಾರ ಏನಂತಂದರೆ ಕ್ಯಾಮ್ರಾ ಹಿಡ್ಕೊಳಕ್ಕೆ ನಿಂಗೂ ಇಷ್ಟ ಆದರೆ ಎಡಿಟ್ ಬರಲ್ಲ ಅಂತ ಫ್ಯೂಚರಲ್ಲಿ ನಿಮಗೆ ಯಾರಿಗೂ ಅಂದರೆ ಮೈಂಡ್ಗೆ ಅರಿವಿಗೆ ಬರದೇ ಇರೋವಂಥದ್ದು ಒಂದು ವಿಷಯ ಐತೆ. ಏನು ಈಗ ಕಂಟೆಂಟ್ ಕ್ರಿಯೇಷನರ್ಗೆ ಅವರು ಹೆಂಗೆ ದುಡ್ಡು ಮಾಡ್ತಾರೆ ಅಂದರೆ ಆ್ಯಡ್ಸಲ್ಲಿ ಅಥವಾ ಪ್ರಮೋಷನ್. ಓಕೆ. ಈಗ ಯಾರಾದರೂ ಕಂಪ್ನಿ ಅಥವಾ ಯಾರಾದರೂ ಪ್ರಾಡಕ್ಟು ಅವ್ರದ್ದೇನಾದರೂ ಬಿಸ್ನೆಸ್ ಇದ್ದರೆ ಅದನ್ನು ಪ್ರಮೋಟ್ ಮಾಡೋಕ್ಕೆ ಅಥವಾ ಮಾರ್ಕೆಟಿಂಗ್ ಮಾಡೋಕ್ಕೆ ಯಾರಾದರೂ ಇನ್ಫ್ಲೂಯೆನ್ಸರ್ನ ಯಾರ್ದು ಜಾಸ್ತಿ ವ್ಯೂಸ್ ಹೋಗುತ್ತೆ ಅಂಥವ್ರಿಗೆ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾರೆ ಆಯಿತಾ. ಹೌದು. ಮುಂದೆ ಬರ್ತಾ ಏನಾಗುತ್ತಂದರೆ ಎಲ್ಲರೂ ಅವ್ರದೇ ಓನ್ ಪೇಜು ಓಪನ್ ಮಾಡ್ತಾರೆ. ಅಂದರೆ ಇವಾಗ ಒಬ್ರು ಕಂಪ್ನಿ ಇದ್ರೆ ಅವ್ರದೇ ಒಂದು ಪೇಜ್ ಓಪನ್ ಮಾಡ್ತಾರೆ. ಹೌದು. ಆಯಿತಾ. ಅಂದರೆ ಈ ಮುಂದಕ್ಕಲ್ಲ ಈಗಲೇ ಆ ಥರ ಬರ್ತಾ ಇದೆ. ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿದೆ. ಈಗ ಯಾರ್ದೋ ಒಬ್ರದ್ದು ಯಾವುದೋ ಒಂದು ಅಂಗಡಿ ಇದೆ ಅಂತಂದರೆ ಅವರು ಒಂದು ಪೇಜ್ ಓಪನ್ ಮಾಡಿರ್ತಾರೆ. ಹಂಗಾಗಿ ಎಲ್ಲರೂ ಪೇಜ್ ಓಪನ್ ಮಾಡ್ತಾ ಸೊ ಈಗ ನಿನ್ನ ಪ್ರಕಾರ ಏನಂತಂದರೆ ಈಗ ಎಲ್ಲರೂ ಹೆಂಗೆ ಓದೋದು ಬರೆಯೋದು ಮಾಡ್ತಾರೋ ಪ್ರತಿಯೊಬ್ಬರು, ಸೊ ಅದೇ ಥರ ಮುಂದೆ ಎಲ್ಲರೂ ಒಂದೊಂದು ಐಡಿ ಓಪನ್ ಮಾಡಿಕೊಂಡು ಅವ್ರವ್ರದ್ದೇ ಚಾನಲ್ ಎಲ್ಲ ಸೈಬರ್ ಅಂಗಡಿ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇತ್ತು. ಯಾಕಂದರೆ ಯಾರಿಗೂ ಅಪ್ಲಿಕೇಶನ್ ಫಿಲ್ ಮಾಡೋದಾಗಿರಲಿ ಯಾವುದೇ ಒಂದು ಆನ್ಲೈನಲ್ಲಿ ಏನೇ ಮಾಡಬೇಕಂದ್ರೂ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಓದ್ಕೊಂಡಿದ್ದಾರೆ, ಎಲ್ಲರ ಹತ್ರನೂ ಫೋನ್ ಇದೆ, ಎಲ್ಲರ ಹತ್ರನೂ ಲ್ಯಾಪ್ಟಾಪ್ ಇದೆ. ಆಗ ಅವರವರು ಏನು ಯಾವ ಜಾಬ್ ಅಪ್ಲಿಕೇಶನು ಅಥವಾ ಆಧಾರ್ ಕಾರ್ಡು ಆ ಥರ ಏನೇ ಇದ್ದರೂ ಅವರೇ ಓನಾಗಿ ಮಾಡ್ಕೊತಾರೆ. ಮೊಬೈಲಲ್ಲೇ ಮಾಡ್ಕೊತಾರೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಆನ್ಲೈನ್ ವೆಬ್ಸೈಟಲ್ಲಿ ಯಾವುದೇ ಒಂದು ಫಾರ್ಮ್ ಫಿಲ್ ಮಾಡೋದಾಗಿರೋ ಅವರೇ ಮಾಡ್ತಾರೆ. ಅದೇ ಥರನೇ ಈ ಥರ ಏನು ಕಂಟೆಂಟ್ ಕ್ರಿಯೇಷನ್ ಅಷ್ಟೇ. ನಿಮಗೆ ಪ್ರಮೋಷನ್ನು ಈಗ ಬರುತ್ತೆ. ಅಂದರೆ ಇನ್ನೊಂದು 2 ವರ್ಷ ಆದಮೇಲೆ ಎಲ್ಲರೂ ಅವ್ರದ್ದೇ ಆದೊಂದು ಪೇಜ್ ಇರುತ್ತೆ. ಓಕೆ. ಈಗ ಏನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನಂದ್ರೆ ಅರ್ನ್ ಮಾಡ್ತಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮುಂಚೆ ಹೇಗಿತ್ತು ಅಂದರೆ ಯಾರು ಫಾಲೋವರ್ಸ್ ಇದ್ರು ಅಥವಾ ಯಾರ್ದು ಟ್ರೆಂಡಿಂಗ್ ಇದೆಯೋ ಆ ವಿಡಿಯೋಗಳು ಓಡುತ್ತಿದ್ದ. ಈಗ ಎಲ್ಲ ಏನಾಗಿದೆ ಅಂತಂದರೆ ಅಲ್ಗಾರಿದಮ್ ಥರ ಓಡುತ್ತೆ. ಅಂದರೆ ನಿಮ್ಮ ಹತ್ರ ಫಾಲೋವರ್ಸು ಯಾರಿದ್ದಾರೆ ಅದು ಮ್ಯಾಟ್ರ್ ಆಗಲ್ಲ, ನೀವು ಯಾವ ಥರ ವಿಡಿಯೋ ಹಾಕಿದರೆ ಅದು ಮ್ಯಾಟ್ರ್ ಆಗಲ್ಲ. ಆ ಕಂಟೆಂಟಲ್ಲಿ ಏನಾದರೂ ಆ ಟ್ರೆಂಡಿಂಗಲ್ಲಿದ್ದರೆ, ಅಂದರೆ ಈಗ ನಾನು ಯಾವುದೋ ಒಂದು ಫ್ರೂಟ್ ಬಗ್ಗೆ ನಾನು ಇದು ಮಾಡ್ತಿರ್ತೀನಿ, ಅಂದರೆ ಇನ್ಫಾರ್ಮೇಷನ್ ಹುಡುಕ್ತಾ ಇರ್ತೀನಿ. ಓಕೆ. ಆಯಿತಾ. ಯಾರೋ ಯಾವಾಗಲೂ ಹಾಕಿರ್ತಾರೆ ಏನೋ ಫ್ರೂಟ್ದು, ಬಟ್ ಅವ್ರ ಹತ್ರ 10 ಜನ ಫಾಲೋವರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಓಕೆ. ಆಯಿತಾ. 10 ಜನ ಫಾಲೋವರ್ಸ್ ಇದ್ರೂ ಅವ್ರು ಯಾವಾಗಲೂ ವಿಡಿಯೋ ಮಾಡಿ ಹಾಕಿರ್ತಾರೆ ಆ ಫ್ರೂಟ್ ಬಗ್ಗೆ. ನನಗ ಅದು ಫ್ರೂಟ್ದು ಇನ್ಫಾರ್ಮೇಷನ್ ಬೇಕಂದರೆ ಅವ್ರ ರೀಲ್ಸು ನಮಗೆ ಬರುತ್ತೆ. ಅಂದರೆ ಅವ್ರಿಗೆ ಫಾಲೋವರ್ಸ್ ಇರೋವಂಥದ್ದು, ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಆದರೆ ಅಲ್ಗಾರಿದಮ್ ಪ್ರಕಾರ ಎಲ್ರಿಗೂ ಫೀಡ್ ಆಗುತ್ತೆ. ಹೇಳಕ್ಕಾಗಲ್ಲ. ಅವ್ರಿಗೆ 10 ಜನ ಫಾಲೋವರ್ಸ್ ಇತ್ತು, ಅದು 10,000 ಜನ ನೋಡ್ಬೋದು, 1,00,000 ಜನ ನೋಡ್ಬೋದು ಅವ್ರ ವಿಡಿಯೋ. ಅಂದರೆ ಆ ವಿಡಿಯೋ ಅದು ಯಾವ ಜನಕ್ಕೆ ಬೇಕಿರುತ್ತೋ ಅದು ವಿಡಿಯೋ ಹೋಗೇ ಹೋಗುತ್ತೆ. ನೀವು ಫಾಲೋವರ್ಸ್ ಇರಲಿ, ನೀವು ಒಳ್ಳೆ ಕಂಟೆಂಟ್ ಮಾಡಿರಿ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಎಡಿಟಿಂಗ್ ಹೆಂಗಾದ್ರೂ ಇರಲಿ. ಸೊ ಅದರಿಂದ ಕಂಟೆಂಟ್ ಕ್ರಿಯೇಷನು ಒಂದು ಮ್ಯಾಕ್ಸಿಮಮ್ ಒಂದು 5 years ಇರ್ಬೋದು. ಓಕೆ. ಅದರಿಂದ ಅವ್ರದ್ದೇ ಒಂದು ಓನ್ ಪೇಜು ಯೂಟ್ಯೂಬು ಎಲ್ಲ ಇರುತ್ತೆ ಕಂಪ್ನಿಯವರು. ಅದರಿಂದ ನೀವು ಬೇರೆ ಏನಾದರೂ ಹುಡ್ಕೋಬೇಕು. ಈಗ ಇನ್ಸ್ಟಾಗ್ರಾಮಲ್ಲಾದರೆ ಓಕೆ ಹಂಗೆ. ಓಕೆ. ಈಗ ಇನ್ಸ್ಟಾಗ್ರಾಮಲ್ಲಾದರೆ ಆ ಥರ ಪ್ರಮೋಷನ್ ಬರುತ್ತೆ, ಆ ಥರ ಬರುತ್ತೆ. ಯೂಟ್ಯೂಬಲ್ಲಿ ಆ ಥರ ಏನೋ ಪ್ರಮೋಷನ್ ಬರಲ್ವಲ್ಲ. ಯೂಟ್ಯೂಬಲ್ಲಿ ಮುಂಚೆ ಅಂದರೆ ಏನು ಕಂಟೆಂಟ್ ಕ್ರಿಯೇಷನ್ ಅಂದರೆ ಎಂಟರ್ಟೈನ್ಮೆಂಟ್ಗೆ, ಆಯಿತಾ, ಎಂಟರ್ಟೈನ್ಮೆಂಟ್ಗೆ ವ್ಯೂಸ್ ಬರುತ್ತಲ್ಲ, ಆ ಎಂಟರ್ಟೈನ್ಮೆಂಟ್ದು ವಿಡಿಯೋಸ್ ಓಡುತ್ತೆ. ಅಂದರೆ ಹೆಂಗೆ ಅಂದರೆ ಯೂಟ್ಯೂಬಲ್ಲಿ ಎಲ್ಲರೂ ಇನ್ಫಾರ್ಮೇಷನ್ಗೆ ಬರೋಲ್ಲ. ಓಕೆ. ಮತ್ತು ಎಂಟರ್ಟೈನ್ಮೆಂಟಿಗೆ ಬರ್ತಾರೆ. ಎಂಟರ್ಟೈನ್ಮೆಂಟ್ಸು ವೀಲ್ಸ್ ಓಡುತ್ತೆ. ಅಂದರೆ ನೀವು ಒಂದೇ ಜೋಕ್ನ ನೀನು 5 ಸರಿ ಕೇಳಿದ್ರೆ ನೀನು 5 ಸರಿ ನಕ್ಕೆ ಜೋಕ್ ಚೆನ್ನಾಗಿದೆ. ಓಕೆ. ಆದ್ದರಿಂದ ಯೂಟ್ಯೂಬಲ್ಲಿ ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಅದೇ ಪದೇ ವಿಡಿಯೋಸ್ ಬರ್ತಾಯಿದೆ. ಸೊ ನೋಡ್ತಾರೆ ಜನ. ಆಮೇಲೆ ಇನ್ನೊಂದೇನೆಂದರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಜನಗಳಿಗೆ ಬೋರ್ ಆಗದೇ ಇರೋ ಥರ ನೀವು ವಿಡಿಯೋಸ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತಂದರೆ ಈಗ ಕೆಲವರು ನೋಡಿದ್ದೀವಿ
ಏನು ದಿನ ಬೆಳಗ್ಗೆ ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ತಿಂತಾರೆ, ಅದನ್ನೇ ವಿಡಿಯೋ ಮಾಡಾಕ್ತಾರೆ. ಹೌದು. ಜನಗಳಿಗೆ ಅದು ಏನಾದರೂ ಅಂದರೆ ಅವ್ರು ಏನು ಮಾಡ್ತಾರೆ ಅದು ಸ್ವಲ್ಪ ವಿಚಿತ್ರವಾಗಿದ್ದರೆ, ಅಂದರೆ ಇದ್ದರೆ ಜನ ನೋಡ್ತಾರೆ. ದಿನ ನೋಡಿದ್ರೆ ಅದೇ ಥರ ಮಾಡ್ತಿದ್ರೆ ಜನ ನೋಡಲ್ಲ. ಅದರಿಂದ ಏನಾದರೂ ಡಿಫ್ರೆಂಟಾಗಿ ಮಾಡಲೇಬೇಕು. ಓಕೆ ಓಕೆ. ಈಗ ಅಂದರೆ ನಿನ್ನ ಪ್ರಕಾರ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಕೆರಿಯರ್ ಬಿಲ್ಡ್ ಮಾಡ್ಕೊತೀವಿ ಅಂತ ಏನಾಯ್ತು, ಇನ್ನೊಂದು ನಾವು ಲೈಫ್ ಟೈಮ್ ನೆಕ್ಸ್ಟ್ ಜನ್ರೇಷನ್ವರೆಗೂ ದುಡ್ಡು ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪು. ಅಂದರೆ ಇನ್ಫ್ಲೂಯೆನ್ಸಲ್ಲಿ ಓಕೆ. ಅದೇ ಸುಮ್ಮನೆ ನೀವು ಯೂಟ್ಯೂಬಲ್ಲಿ ಬೇಕಾದ್ರೆ ಅರ್ನ್ ಮಾಡ್ಬೋದು. ಓಕೆ. ಅದೇ ಅಂದರೆ ಕಂಟೆಂಟ್ ಇಟ್ಕೊಂಡು ಈಗ ನಿಮಗೆ ಕಂಟೆಂಟ್ ಯಾವ್ದಿರ್ಬೇಕಂದ್ರೆ ಮೇಯ್ನಾಗಿ ಅಗ್ರಿಕಲ್ಚರ್ ಬಗ್ಗೆ, ಆಮೇಲೆ ಇದು ಏನು ಫಿಟ್ನೆಸ್ಸು, ಜಿಮ್ಮು ಆ ಥರದ್ದು, ಮತ್ತು ನ್ಯೂಟ್ರಿಷನ್ಸು, ಮತ್ತು ನ್ಯೂಟ್ರಿಷನ್ಸು, ಮತ್ತು ಸ್ಪೋರ್ಟ್ಸು. ಅಂದರೆ ಒಂದು ಪರ್ಟಿಕ್ಯುಲರ್ಗೆ ಇಟ್ಕೊಂಡು ಯೂಟ್ಯೂಬ್ ನೋಡಿ ಹಾಕೋದು. ಅಂದರೆ ಜನಗಳಿಗೆ ಏನು ನೋಡ್ತಾರೆ ಅದ್ರ ಮೇಲೆ ನೀವು ವಿಡಿಯೋಸ್ ಮಾಡಬೇಕು. ನಿಮಗೇನು ಗೊತ್ತು, ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿದ್ರೆ ಓಡಲ್ಲ. ಹೌದಾ? ಅಂದರೆ ಈಗಿನ ಜನ್ರೇಷನ್ ಏನಂದರೆ ಬೇಗ ಆಗಿಬಿಡ್ಬೇಕು. ಬೇಗ ಆಗ್ಬಿಡ್ಬೇಕು. ಸೊ ಯೂಟ್ಯೂಬಲ್ಲಿ ಏನಿರುತ್ತೆ 10 ನಿಮಿಷ 15 ನಿಮಿಷ ಹಂಗಿರುತ್ತೆ ವಿಡಿಯೋ. ಅಷ್ಟು ನೋಡೋ ಪೇಷನ್ಸ್ ಇರಲ್ಲ 10-15 ನಿಮಿಷ. ಸೊ ಈಗಿನ ಜನ್ರೇಷನ್ ಮೈಂಡ್ ಸೆಟ್ ಏನಂದರೆ ಎಲ್ಲದರಲ್ಲೂ ಲಾಜಿಕ್ ಹುಡುಕ್ತಾರೆ. ಈಗ ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಆ ಕೆಲಸದಿಂದ ಏನಾದರೂ ಯೂಸ್ ಇದೆಯಾ, ನಾವು ಇದನ್ನ ಏನಕ್ಕೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಇಲ್ವಾ ಅಂತ ಫಸ್ಟು ಥಿಂಕ್ ಮಾಡ್ತಾರೆ. ಹೌದು. ಆ ಥಿಂಕ್ ಮಾಡಿದಾದ್ಮೇಲೆ ಇದು ನಾವು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಾಡ್ತಾರೆ. ಅಂದರೆ ಎಲ್ಲದಕ್ಕೂ ಅವ್ರು ಕ್ವಶನ್ ರೈಸ್ ಮಾಡ್ತಾರೆ. ನನಗೆ ಬೇಕಾ ಬೇಡವಾ, ನಾನು ಈ ಥರ ಮಾಡಿದ್ರೆ ಏನಾಗುತ್ತೆ, ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲದಕ್ಕೂ ಲಾಜಿಕ್ ಆನ್ಸರ್ ಹುಡುಕಿದ್ರೆ, ಸೊ ಅದರಿಂದ ಅವರು ಯಾವುದು ಯೂಸ್ಲೆಸ್ ಅನಿಸುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ನೋಡೋಕ್ಕೆ ಹೋಗಲ್ಲ, ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟು ಬರಲ್ಲ ಅವ್ರಿಗೆ. ಅರ್ಥ ಆಯ್ತು. ಅಂದರೆ ಈಗ 5 ನಿಮಿಷ 10 ನಿಮಿಷ ವಿಡಿಯೋ ನೋಡೋಕ್ಕೂ ಯೋಚನೆ ಮಾಡ್ತಾರೆ ಯೂಟ್ಯೂಬಲ್ಲಿ. ಅಂದರೆ ಅದರಲ್ಲಿ ಕಂಟೆಂಟ್ ಇದೆಯಾ ಅಂತ ಅವ್ರಿಗೆ ಅನಿಸ್ಬೇಕು. ಟೈಟಲ್ ನೋಡಿ, ಅಥವಾ ನನಗಿವಾಗ ಮನಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಆ ಟೈಟಲಲ್ಲಿ ಒಂದು ಟೈಟಲ್ ಬರುತ್ತೆ ಮನಿ ಬಗ್ಗೆ, ಮನಿ ಏನು ಸೈಕಾಲಜಿ ಹೆಂಗೆ ಅಂತ. ಆಗ ಅವನಿಗೆ ಆ ಸೈಕಾಲಜಿ ಬಗ್ಗೆ ಇನ್ನೂ ಗೊತ್ತೇ ಇಲ್ಲ ಅವನಿಗೆ, ಅಂದರೆ ಸ್ವಲ್ಪನೂ ಗೊತ್ತಿಲ್ಲದಾಗ ಆ ವಿಡಿಯೋ 15 ನಿಮಿಷ ಇರಲಿ 20 ನಿಮಿಷ ಇರಲಿ ಅವ್ನು ನೋಡ್ತಾನೆ. ಯಾಕಂದರೆ ಅವ್ನಿಗೆ ಸ್ವಲ್ಪನೂ ಗೊತ್ತಿಲ್ಲ. ಓಕೆ. ಈಗ ಸೈಕಾಲಜಿ ಏನಾದರೂ ಅವ್ನಿಗೆ ತಿಳ್ಕೊಳ್ಳೋಣ ಅಂತಂದರೆ, ಸೊ ಅವ್ನಿಗೆ ಇದು ಗೊತ್ತು ನನಗೆ, ಅವ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನಾದರೂ ಅದು 15 ನಿಮಿಷದಲ್ಲಿ ಫಸ್ಟ್. ಈಗ ಒಬ್ಬ ಒಂದು ಸೈಕಾಲಜಿ ಬಗ್ಗೆ ಮಾಡಿದ್ದಾನೆ ವಿಡಿಯೋ ಅಂತ ಇಟ್ಕೋ. ಅಂದರೆ ಈಗ ನನಗೆ ಸೈಕಾಲಜಿ ಆಫ್ ಮನಿ ಒಂದು ಬುಕ್ ಇದೆ. ಓಕೆ. ಆಯಿತಾ? ಆ ಬುಕ್ಕನ್ನ ನಾನು ಫುಲ್ಲು 200 ಪೇಜ್ 300 ಪೇಜ್ ಓದೋಕ್ಕಾಗಲ್ಲ. ಹೌದು. ಆಯಿತಾ? ಸೊ ನನಗೆ ಅದನ್ನು ಯೂಟ್ಯೂಬಲ್ಲಿ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಂತ ಹುಡುಕ್ತೀನಿ. ಸೊ ನನಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ಮನಿ ಬಗ್ಗೆ. ಆಯಿತಾ? ಅಂಥವ್ರು ಏನು ಮಾಡ್ತಾರೆ ಅಂದರೆ, ಆ ಟೈಟಲ್ ಏನಾದರೂ ಸೈಕಾಲಜಿ ಆಫ್ ಮನಿ ಅಂತ ಇದ್ದರೆ, ಅವರು ಫಸ್ಟಿಂದ 15 ಮಿನಿಟ್ಸ್ವರೆಗೂ ಅವ್ರಿಗೇನು ಗೊತ್ತಿರೋಲ್ಲ, ಫುಲ್ ವಿಡಿಯೋ ನೋಡ್ತಾರೆ. ಯಾರಿಗೆ ಸ್ವಲ್ಪ ಅದು ಗೊತ್ತಿರುತ್ತೆ, ಏನಾದರೂ ಆ ಫಸ್ಟ್ 2 ಮಿನಿಟ್ಸಲ್ಲಿ ಅವ್ರಿಗೆ ಗೊತ್ತಿರೋದೇನಾದರೂ ಇದ್ದರೆ ಅವ್ರು ಫುಲ್ ವಿಡಿಯೋ ನೋಡೋಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಥರ ಇನ್ಫಾರ್ಮೇಷನ್ನ ಯಾರು ಯೂಟ್ಯೂಬಲ್ಲಿ ನೋಡೋಕ್ಕೋಗಲ್ಲ. ಯಾಕಂದರೆ ಅವ್ರಿಗೆ ಆ ಥರ ಗೊತ್ತಿರುತ್ತೋ ಆ ಥರ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆಮೇಲೆ ಫುಲ್ ಬುಕ್ಸ್ದು ಎಕ್ಸ್ಪ್ಲೇನ್ ಮಾಡಿರ್ತಾರೋ ಇಲ್ವೋ, ಚಾಪ್ಟರ್ ವೈಸ್ ಮಾಡಿರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಎಲ್ಲರೂ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ChatGPTಲಿ ಸರ್ಚ್ ಮಾಡ್ತಾರೆ. ಆ ಬುಕ್ಕು ಚಾಪ್ಟರ್ ವೈಸು, ಸಮ್ಮರಿ, ಈಸಿ ಲ್ಯಾಂಗ್ವೇಜ್, ಅಂದರೆ ನನಗೆ ಯಾವ ಲೆವೆಲ್ ಇಂಗ್ಲೀಷ್ ಬರುತ್ತೆ ಆ ಲೆವೆಲ್ ಇಂಗ್ಲೀಷಲ್ಲಿ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಆಯಿತಾ? ಸೊ ಬುಕ್ ಟೈಟಲ್ ಒಂದು ನೋಡಿಬಿಟ್ರೆ ಸಾಕು, ಆ ಥರ ಬರುತ್ತೆ. ಸೊ ಮುಂದೆ ಯಾರೂ ಯೂಟ್ಯೂಬ್ನ ಇನ್ಫಾರ್ಮೇಷನ್ಗೋಸ್ಕರ ನೋಡೋದೇ ಇಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನೋಡ್ತಾರೆ. ಅಂದರೆ ಈಗ ಯಾರಾದರೂ ಮೆಕ್ಯಾನಿಕ್ ಗಾಡಿ ರಿಪೇರಿ ಹೆಂಗೆ ಮಾಡಬೇಕಂತ ನೋಡಿದ್ರೆ ಅವರು ಏನು ಯಾವುದಾದ್ರು ಪ್ರೊಸೀಜರ್ ಆ ಥರ ನೋಡೋಕ್ಕೆ ಅವ್ರು ನೋಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ನಮ್ಗೆ ಥಿಯರಿ ಬೇಕಂದರೆ ಯಾರು ಯೂಟ್ಯೂಬಲ್ಲಿ ನೋಡೋಲ್ಲ, ChatGPTಲಿ ಹಾಕ್ತಾರೆ, ನೋಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಇವಾಗ ಕಂಟೆಂಟ್ ಕ್ರಿಯೇಷನಲ್ಲಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ಫಾರ್ಮೇಷನ್ಗೆ ಯಾರೂ ಹೋಗಬೇಡಿ. ಪ್ರಾಕ್ಟಿಕಲ್ ವಿಡಿಯೋ
ಮುಖಾಂತರ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದರಿಂದ ನೋಡ್ತಾರೆ. ಸೊ ಆಮೇಲೆ ಏನಾದರೂ ನಿಮಗೆ ಕಂಟೆಂಟಲ್ಲಿ ವ್ಯಾಲ್ಯೂ ಅನ್ನೋದಂತ ಆ ಥರ ಇದ್ದರೆ ಸೊ ಏನು ನಿಮ್ಮ ವಿಡಿಯೋಸ್ ಓಡುತ್ತೆ. ಆಮೇಲೆ ಈ ಫ್ಯಾನ್ಸ್ ಕ್ರಿಯೇಷನ್ ಅಂತ ಇರುತ್ತೆ, ಅಂದರೆ ನಿಮ್ಮ ಫ್ಯಾನ್ಸು ನೀವು ಏನೇ ವಿಡಿಯೋ ಹಾಕಿದ್ರು ನೋಡ್ತಾರೆ. ಮುಂದಕ್ಕೆ ಅದು ನಡೆಯೋದೇ ಇಲ್ಲ. ಯಾಕಂದರೆ ಜನ್ಸಿರು ಕಂಟೆಂಟು ಮತ್ತು ಅವ್ರಿಗೇನು ಇಷ್ಟ ಆಗುತ್ತೆ ಮತ್ತು ಅವ್ರಿಗೇನು ಯೂಸ್ ಆಗುತ್ತೆ ಅಂಥ ವಿಡಿಯೋ ಮಾತ್ರ ನೋಡ್ತಾರೆ. ಅವ್ರ ಫ್ಯಾನ್ ಫಾಲೋಯಿಂಗ್ಸು ಆ ಥರ ಎಲ್ಲ ಮಾಡೋದಿಲ್ಲ. ಮತ್ತು ಏನು ಬ್ಲೈಂಡಾಗಿ ಯಾವುದನ್ನು ಅವರು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಕಂಟೆಂಟ್ ಕ್ರಿಯೇಷನಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಕಂದ್ರೆ ತುಂಬ ಯೋಚನೆ ಮಾಡಿ ತುಂಬ ಟೈಮ್ ತಗೊಂಡು ನಿಮ್ಮ ಫೀಲ್ಡನ್ನ ನೀವು ಚೂಸ್ ಮಾಡಬೇಕು. ಓಕೆ. ಯೂಟ್ಯೂಬಲ್ಲಿ ಫ್ಯಾನ್ಸ್ ಇದ್ದಾರೆ. ಈಗ ಸ್ಯಾಮ್ ಸಮೀರ್ ಗೊತ್ತಾ, ಡೈಲಿ ವ್ಲಾಗರ್. ಸೊ ಅವ್ನ ವೀಡಿಯೋಸ್ ಏನಂದರೆ 1 ಮಿಲಿಯನ್ ಗಟ್ಟಲೆ ಫ್ಯಾನ್ಸ್ ಇದ್ದಾರೆ. ಅವ್ನು ಏನೇ ಹಾಕಿದ್ರು, ಈಗ ಎದ್ಬಿಟ್ಟು ತಿಂಡಿ ಮಾಡಿದೆ ಆಯ್ತು, ಇಲ್ಲಿ ಆಚೆಗೆ ಬಂದೆ, ಸೊ ಅದನ್ನ ಹಾಕಿದ್ರು ನೋಡ್ತಾರೆ. ನಾವು ಹಾಕಿದ್ರು ನೋಡಲ್ಲ, ಯಾಕಂದರೆ ಅವ್ನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ಅದನ್ನು ಹೇಳಿದ್ದು ನಾನು. ಮುಂದಕ್ಕೆ ಅದು ಫ್ಯಾನ್ಸು ಆ ಥರ ಬರೋದಿಲ್ಲ. ಯಾಕಂದರೆ ಡೈಲಿ ಅವನು ಅದನ್ನೇ ಮಾಡ್ತಿರ್ತಾನೆ, ಅದನ್ನೇ ನೋಡ್ತಿರ್ತಾನೆ. ಸೊ ಅದರಿಂದ ನನಗೆ ಇವಾಗ ಟೈಮ್ ಇದೆ. ಈಗ ನಾನು ಸ್ಕೂಲು, ನನಗೆ ಟೈಮ್ ಇದೆ ಅಂತಂದರೆ ನಾನು ನೋಡ್ತೀನಿ. ಕಾಲೇಜ್ಗೆ ಹೋದ್ಮೇಲೆ ಸ್ವಲ್ಪ ವರ್ಕ್ ಇರುತ್ತೆ ಅಥವಾ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ. ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಟೈಮೇ ಸಿಗಲ್ಲ ನನಗೆ. ಅವಾಗ ಯಾರು ನೋಡ್ತಾರೆ? ಓಕೆ. ಅಂದರೆ ಈಗ ನೆಕ್ಸ್ಟ್ ಜನ್ರೇಷನ್ ಉಟ್ಕೋಬೋದಲ್ಲ. ಈಗ ನೆಕ್ಸ್ಟ್ ಚಿಕ್ಕವರು ಸ್ಕೂಲಿಂದ ಕಾಲೇಜಿಗೆ ಹೋಗ್ಬೇಕು, ಹೈಸ್ಕೂಲ್ ಹಂಗಿರೋರು ಅವ್ರು ನೋಡೋಕ್ಕಾಗಲ್ವಾ? ಅವ್ರನ್ನ ನೋಡ್ಬೋದು. ಬಟ್ ಅವ್ರಿಗೆ ಏನಂದರೆ ನಾನು ಹೇಳಿದ್ನಲ್ಲ, ಜೆನ್ಸಿ ಡಿಫ್ರೆಂಟ್ ಪೀಪಲ್. ಅವ್ರಿಗೆ ಏನಂದರೆ ಈಗ ಹೊಸದಾಗಿ ಬಂದಿರುತ್ತೆ, ಅದರಿಂದ ಏನು ಕಲಿಬೋದು. ಆಮೇಲೆ ಪೇರೆಂಟ್ಸ್ ಇವಾಗ ಇವಾಗ ನಾನು ಜೆನ್ಸಿನೇ. ಸೊ ನನಗೆ ಇನ್ನೊಂದು 5 ವರ್ಷ ಆದಮೇಲೆ ನನಗೆ ಮದುವೆ ಆಗುತ್ತೆ. ನನ್ನ ಮಕ್ಕಳಿಗೆ ನಾನು ಯಾವ ಥರ ಹೇಳ್ಕೊಡ್ತೀನಿ, ಈ ಥರ ಇದನ್ನೆಲ್ಲ ಇಂಥ ಕಂಟೆಂಟ್ನ ನೋಡಿ ಅಂತ ಹೇಳ್ತೀನಿ. ಸೊ ನನಗೆ ಗೊತ್ತಿರುತ್ತೆ ನನಗೆ ಯಾವುದನ್ನ ಮಕ್ಳಿಗೆ ಕಲಿಸ್ಬೇಕು ಅಂತ. ಸೊ ಅದರಿಂದ ಅವ್ರಿಗೆ ಇಷ್ಟ ಆಗೋ ಥರ ರೆಕಮೆಂಡ್ ಮಾಡ್ತೀನಿ. ಅದರಿಂದ ಪೀಪಲ್ ಯಾರೂ ಆ ಥರ ಏನು ಕಂಟೆಂಟ್ ಯಾವುದು ಇಲ್ಲ ಅಂಥ ವೀಡಿಯೋಸ್ನ ನೋಡಲ್ಲ. ಅಂದರೆ ಡೈಲಿ ಲವ್ಸ್ ಅಂಥ ವೀಡಿಯೋಸ್ನ ನೋಡಲ್ಲ. ಸೊ ಕಂಟೆಂಟ್ ಏನಾದರೂ ಇರಬೇಕಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಮತ್ತು ಏನಾದರೂ ಈಗ ಉಪಯೋಗ ಆಗೋದು, ಕ್ರಿಯೇಟಿವಿಟಿ ಆಗಿರಬೇಕು. ಅಂದರೆ ಯಾರೂ ನೋಡೋಕ್ಕಾಗದಿರೋಂಥದ್ದು. ಈಗ ನಿನ್ನ ಲೈಫಲ್ಲಿ ಏನೋ ನಡೀತಾ ಇರುತ್ತೆ, ಸೊ ನೀನು ಯಾರಿಗೂ ಹೇಳ್ಕೊಳೋದಿರಲ್ಲ ಅಂತ ಏನಾದರೂ ಕ್ರಿಯೇಟಿವ್ ಆಗಿ ಅಥವಾ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮದು ಸ್ಟೋರಿನ ನಾವು ಹೇಳಿದ್ರೆ ಜನ ನೋಡ್ತಾರೆ. ಆಮೇಲೆ ನೆಕ್ಸ್ಟು ಈಗ ಒಂದು ಪ್ರಾಕ್ಟಿಕಲಲ್ಲಿ ಪ್ರಾಕ್ಟಿಕಲ್ ಅಂದರೆ ಯಾವ ಥರ? ಈಗ ಪ್ರಾಕ್ಟಿಕಲ್ ಅಂತಂದರೆ ಈಗ ಮಾಮೂಲಿ ಈಗ ಗಾಡಿ ಇದು ಆಗಲಿ ಎಷ್ಟೊಂದು ಸಾವಿರಾರು ಇದ್ದಾವೆ. ಸೊ ಈಗ ಮತ್ತು ಫಾರ್ಮರ್ಸ್ಗೆ ಹೋದರೆ ಫಾರ್ಮರ್ಸ್ ಎಷ್ಟೊಂದು ತೋರಿಸ್ಬಿಟ್ಟಿದ್ದಾರೆ. ಹಸು ಕುರಿ ಸಾಗಾಣಿಕೆ ಎಷ್ಟೊಂದು ತೋರಿಸ್ಬಿಟ್ಟಿದ್ದಾರೆ. ಮತ್ತು ಟೀಚಿಂಗ್ ಹೋದರೆ ಫಿಸಿಕ್ಸ್ ವಾಲ ಗೊತ್ತು. ಸೊ ಅವರು ಎಷ್ಟೋ ಎಲ್ಲ ಪಾಠ ಮಾಡಿಬಿಟ್ಟಿದ್ದಾರೆ. ಮತ್ತು ಇನ್ನು ಅಂಗಡಿಗಳು ಮಾಮೂಲಿ ಎಗ್ ರೈಸ್ ಅಂಗಡಿ ಅಂಥವು, ಗಿಂಡಿ ಅಂಥವು ಫುಲ್ಲು ಓಡ್ಬಿಟ್ಟಿದ್ದಾರೆ. ಸೊ ಈ ಪ್ರಾಕ್ಟಿಕಲ್ ನೋಡೋಕೆ ಹೋದ್ರೂ ಅಂಥವನ್ನು ಬರೀ ರೀಲ್ಸಲ್ಲಿ 30 ಸೆಕೆಂಡಲ್ಲಿ ನೋಡಿಬಿಡ್ತಾರೆ. ನಮಗೆ ಫುಲ್ಲು ಈಗ ಹಸು ಸಾಗಾಣಿಕೆಯಲ್ಲಿ ಏನೇನು ಬೇಕು ಐಟಮ್ಸು ಮತ್ತು ಅದನ್ನು ಹೆಂಗೆ ಮಾಡಬೇಕು ಅದನ್ನು 30 ಸೆಕೆಂಡಲ್ಲಿ ನೋಡಿಬಿಡ್ತಾರೆ. ಸೊ ಅದನ್ನು ಯೂಟ್ಯೂಬಲ್ಲಿ ಹೆಂಗೆ ಗ್ರೋ ಮಾಡೋದು? ಯೂಟ್ಯೂಬಲ್ಲಿ ನೀವು ಒಂದು ಫೀಲ್ಡ್ ಮಾತ್ರ ಚೂಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ನೀವು ಟ್ರೆಂಡಲ್ಲಿ ಏನಿದೆ ಅದನ್ನು ಮಾತ್ರ ನೀವು ಫಾಲೋ ಮಾಡಬೇಕು. ಓಕೆ ಆಯಿತಾ? ಈಗ ರೀಲ್ಸೇ ನೋಡಿ ನೀವು, ಈಗ ಸಾಂಗ್ ಯಾವುದು ಟ್ರೆಂಡಲ್ಲಿರುತ್ತೋ ಆ ಸಾಂಗಿಗೆ ಡ್ಯಾನ್ಸ್ ಆಡಿದ್ರೆ ಮಾತ್ರ ನಿಮಗೆ ವ್ಯೂಸ್ ಬರುತ್ತೆ. ಆಯಿತಾ? ನೀವು ಯಾವುದೋ ಸಾಂಗಿಗೆ ಡ್ಯಾನ್ಸ್ ಆಡಿದ್ರೆ ಆ ಅಲ್ಗರಿಥಮ್ ಸಪೋರ್ಟ್ ಮಾಡಲ್ಲ. ಇವಾಗ ಯಾವುದೋ ಒಂದು ಮೂವಿದು ಸಾಂಗ್ ರಿಲೀಸ್ ಆಯಿತು, ಆ ಸಾಂಗಿಗೆ ರೀಲ್ಸ್ ಮಾಡಿದ್ರೆ ಆ ಸಾಂಗು ಟ್ರೆಂಡಲ್ಲಿರುತ್ತೆ. ಸೊ ನಿಮ್ಮದು ರೀಲ್ಸ್ ಚೆನ್ನಾಗಿದೆಯೋ, ನೀವು ಜನಕ್ಕೆ ಮಾಡಿದಿರೋ, ಡ್ಯಾನ್ಸ್ ಚೆನ್ನಾಗಿ ಮಾಡಿದಿರೋ ಅಥವಾ ಎಕ್ಸ್ಪ್ರೆಷನ್ ಚೆನ್ನಾಗಿ ಮಾಡಿದ್ರು ಅದು ಮ್ಯಾಟ್ರ್ ಆಗೋಲ್ಲ. ಈಗ ಟ್ರೆಂಡ್ ಫಾಲೋ ಮಾಡ್ತಾ ಹೋಗ್ತೀವಿ. ಕೆಲವೊಬ್ರು ಏನಂತಾರೆ, ನಿಮ್ಮನ್ನು ನೀವು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳ್ಳಿ. ಟ್ರೆಂಡು ಇವತ್ತಿರುತ್ತೆ, ನಾಳೆ ಬೀಳುತ್ತೆ. ನಿಮ್ಮನ್ನು ನೀವು ಬ್ರ್ಯಾಂಡ್ ಥರ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಯಾವ ಟ್ರೆಂಡಿಂದೇ ಓಡಬೇಡಿ, ನಿಮ್ಮದು ಅಂತ ಒಂದು ಟ್ರೆಂಡ್ ಇರಲಿ. ಸೊ ಈಗ ಏನಂದರೆ ಅದು ಆ ಟ್ಯಾಲೆಂಟು ನಮ್ಮಲ್ಲಿರಬೇಕು. ಈಗ ಯಾರೋ ಒಂದು ದೊಡ್ಡ ವ್ಯಕ್ತಿ ಸಿಕ್ಕಿದ್ರು ನಮಗೆ, ಅವ್ರ ಹತ್ರ ನಾವು ಯಾವುದು ಅವ್ರ ಎಕ್ಸ್ಪೀರಿಯೆನ್ಸ್ನ ನಾವು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡು. ನಮ್ಮ ಟ್ಯಾಲೆಂಟ್ ಅದು, ನಮ್ಮ ಸ್ಕಿಲ್ಲು. ಈಗ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿಗಳು ಬಂದರೆ ಅವ್ರನ್ನ ನಾವು ಏನು ಪ್ರಶ್ನೆ ಕೇಳಬೇಕು ಅದು ಇಂಪಾರ್ಟೆಂಟ್. ನೀವೇನು ತಿಂಡಿ ತಿಂದ್ರ ಅದನ್ನು ಕೇಳಿದ್ರೆ ಯೂಸ್ಲೆಸ್. ಅಂದರೆ ಯಾರಾದರೂ ದೊಡ್ಡ ವ್ಯಕ್ತಿಗಳಿದ್ರೆ ಅವ್ರನ್ನ ಏನು ಕ್ವಶನ್ ಕೇಳಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಅಂದರೆ
ನಮ್ಮ ಥಿಂಕಿಂಗ್ ಅದು ನಾವು ಏನು ಕ್ವಶನ್ ಕೇಳಬೇಕು ಅದರಿಂದ ಆನ್ಸರ್ ಬಂದರೆ ಆ ಆನ್ಸರು ಎಲ್ಲರಿಗೂ ಹೊಸದು ಅನಿಸ್ಬೇಕು. ಆ ಥರ ಇದ್ದರೆ ಅವರು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಆ ಥರ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಬಟ್ ಆ ಥರ ವರ್ಕ್ ಆಗುತ್ತೆ ಇನ್ನೂ ಗೊತ್ತಿಲ್ಲ. ಅಂದರೆ ನಿನ್ನ ಪ್ರಕಾರ ಈಗ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಕಂಪೇರ್ ಮಾಡಿದ್ರೆ, ಸೊ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಫಾಲೋವರ್ಸು ಅದೆಲ್ಲ ಏನು ಲೆಕ್ಕ ಆಗಲ್ಲ. ಸೊ ಆಲ್ಗಾರಿಥಮ್ ಪ್ರಕಾರ ಸೊ ಅವ್ನಿಗೆ 50 ಫಾಲೋವರ್ ಇರಲಿ 100 ಫಾಲೋವರ್ಸ್ ಇರಲಿ, ಸೊ ಆಲ್ಗಾರಿಥಮ್ ಟ್ರೆಂಡ್ ಇದ್ದರೆ ಓಡುತ್ತೆ. ಈಗ ಎಕ್ಸಾಂಪಲ್ ಈಗ ಡೆಲ್ಲಿಲಿ ಪ್ರೊಟೆಸ್ಟ್ ನಡೀತು, ಅದರಲ್ಲಿ ಯಾರ್ಯಾರು ವಿಡಿಯೋ ಹಾಕೋರೋ ಅದೆಲ್ಲ ಮಿಲಿಯನ್ ವ್ಯೂಸ್ ಹೊಡೋದು. ಅವ್ರಿಗೆ ಅವ್ರು ಯಾರು ಅಥವಾ ಅವರು ಫಾಲೋವರ್ಸ್ ಇದೆಯೋ ಇಲ್ವೋ ಏನೂ ಮ್ಯಾಟ್ರ್ ಆಗಿಲ್ಲ. ಆಲ್ಗಾರಿಥಮ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂದರೆ ನೀನು ಅದರಲ್ಲಿ ನೀನು ಪ್ರೊಟೆಸ್ಟ್ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಆಲ್ಗಾರಿಥಮ್ ಎಲ್ಲರಿಗೂ ಫೀಡ್ ಮಾಡುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದರಿಂದ ಏನು ನಿಮ್ಮ ಟ್ಯಾಲೆಂಟು ಅಥವಾ ನಿಮ್ಮ ಹಾರ್ಡ್ ವರ್ಕ್ ಆ ಥರ ಏನೂ ಮ್ಯಾಟ್ರ್ ಆಗಲ್ಲ. ಆಲ್ಗಾರಿಥಮ್ ಪ್ಲಸ್ ಟ್ರೆಂಡಿಂಗ್, ಅದರಿಂದ ಎಲ್ಲರೂ ಅದೇ ಥರ ಮಾಡಿದ್ರೆ ಎಲ್ಲರೂ ವೀಡಿಯೋಸ್ ಹೊಡುತ್ತೆ. ಓಕೆ ಇನ್ಸ್ಟಾಗ್ರಾಮ್ ಈಗ ಪ್ರೆಸೆಂಟಾಗಿ ಆ ಥರ ಇದೆ. ಆ ಥರ ಇದೆ. ಆದರೆ ಯೂಟ್ಯೂಬಲ್ಲಿ ಸ್ವಲ್ಪ ಡಿಫ್ರೆಂಟ್. ಯಾಕಂದರೆ ಯೂಟ್ಯೂಬಲ್ಲಿ ನಿಮಗೆ ಆ್ಯಡ್ಸಲ್ಲಿ ಅರ್ನ್ ಮಾಡೋದಲ್ಲ, ಅದರಲ್ಲಿ ವ್ಯೂಸ್ ಅಂದರೆ ಯೂಟ್ಯೂಬ್ ಪೇ ಮಾಡುತ್ತೆ ನಿಮಗೆ. ಓಕೆ ಅದರಿಂದ ಯೂಟ್ಯೂಬಲ್ಲಿ ನೀವು ಏನೋ ಅದರಲ್ಲಿ ಅರ್ನ್ ಮಾಡ್ಬೋದು, ಅದರಲ್ಲಿ ಫ್ಯೂಚರ್ ಇದೆ ಅಂತ. ಸೊ ಅದೇ ಈಗ ಪ್ರೆಸೆಂಟ್ ಪ್ರಕಾರ ನೀವು ಅರ್ನ್ ಮಾಡ್ಕೋಬೇಕು ಅಂತಿದ್ರೆ ಒಂದು 5 ವರ್ಷದೊಳಗಡೆ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಬೇಗ ಬೆಳೆದು ಅರ್ನ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್. ಇನ್ನೊಂದು ವಿಷಯ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇನ್ಫ್ಲೂಯೆನ್ಸರ್ ಆಗಿದ್ದರೆ ಈ ಏನು ಇಂಡಿಯನ್ ರುಪೀಸಲ್ಲಿ ಪೇ ಮಾಡ್ತಾರೆ ಅಂದರೆ ಪ್ರಮೋಷನ್ಗೆ. ಯೂಟ್ಯೂಬಲ್ಲಾದರೆ ನಿಮಗೆ ಡಾಲರ್ಸಲ್ಲಿ US ಡಾಲರ್ಸಲ್ಲಿ. ಅದರಿಂದ ಇನ್ನೊಂದು ಏನಂದರೆ ನೀವೇನಾದರೂ ಆ ಡಾಲರ್ಸ್ನ ಹಂಗೆ ಇಟ್ಕೊಂಡ್ರೆ ಈ ಏನು ಇಂಡಿಯನ್ ಕರೆನ್ಸಿ ಏನಾದರೂ ಡಿಪ್ರೆಸ್ ಆಯಿತು ಅಂದರೆ ಆವಾಗ ಕರೆನ್ಸಿ ಡಾಲರ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಮನಿ ಜಾಸ್ತಿ. ಇವಾಗ ಹೆಂಗೆ ಹೋದ ವರ್ಷ 90 ರೂಪೀಸ್ ಇತ್ತು, ಈಗ 96 ಆಗಿದೆ. ಹಂಗೆ ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಕೆರಿಯರ್ ಮುಂದೆ ಪ್ಲ್ಯಾನ್ ಮಾಡ್ಕೊಂಡು ಮಾಡೋರಿದ್ರೆ ಯೂಟ್ಯೂಬ್ ಮಾಡಬೇಕು. ಈಗ ಪ್ರೆಸೆಂಟಲ್ಲಿ ಟ್ರೆಂಡಿಂಗಲ್ಲಿ ನಾವು ಫೇಮಸ್ ಆಗಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ಎಷ್ಟು ಈಸಿಯಾಗಿ ನೀವು ಪಾಪ್ಯುಲರ್ ಆಗ್ಬೋದು ಅಂದರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅಂದರೆ ಹಿಂಗೆ ಕಂಟೆಂಟ್ ಆ ಥರ ಮಾಡಿದ್ರೆ ನಿಮಗೆ ಏನು ಪೀಪಲಲ್ಲಿ ನಿಮಗೆ ಇವನು ಇದ್ದಾನೆ, ಇವನು ಈ ಥರ ವೀಡಿಯೋಸ್ ಮಾಡ್ತಾನೆ ಅಂತ ಜನರಲ್ ಮೈಂಡಲ್ಲಿ ಕೂತ್ಕೊಂಡ್ರೆ ನಿನ್ನ ಯೂಟ್ಯೂಬಲ್ಲಿ ನೋಡಿದ್ರೆ ಅವ್ರು ನೋಡ್ತಾರೆ. ಹಂಗೆ ಆ ಥರ ಅಂದರೆ ನೀವು ಪಾಪ್ಯುಲಾರಿಟಿಗೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೋಬೋದು. ಪಾಪ್ಯುಲಾರಿಟಿ ಅಲ್ಲಿ ಬೆಳೆಸ್ಕೊಂಡು ಬೇಕಾದ್ರೆ ಅಲ್ಲಿಂದ ಯೂಟ್ಯೂಬ್ ಮಾಡ್ಬೋದು, ಕಳಿಸ್ಕೋಬೋದು. ಈಗ ಇನ್ಸ್ಟಾಗ್ರಾಮಲ್ಲಿ 1K ಇಂದ 10K ವ್ಯೂಸ್ ಓಡೋದು ತುಂಬ ಸಿಂಪಲ್, 2 ದಿನಕ್ಕೆ ಓಡ್ಬಿಡ್ತದೆ. ಅಂದರೆ ನ್ಯೂ ಅಕೌಂಟ್ ಆಗಿದ್ರು 1K ಇಂದ 10K ಈಸಿಯಾಗಿ ಓಡ್ಬಿಡುತ್ತೆ. ಆದರೆ ನೀವು ಯೂಟ್ಯೂಬಲ್ಲಿ ನೀವು 500K 1K ಓಡಬೇಕಂದ್ರೂ ತುಂಬ ಕಷ್ಟ. ಓಕೆ, ಅದೇ ಜಾಸ್ತಿ ಕಷ್ಟ ಇದ್ದಷ್ಟು. ಇವಾಗ ನನ್ನ ಫೇಸ್ನ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಒಂದು 10 ಸರಿ ನೋಡಿದರೆ ಯೂಟ್ಯೂಬಲ್ಲಿ ನನ್ನ ಫೇಸ್ ಬಂದರೆ ಅವರು ಓಪನ್ ಮಾಡ್ತಾರೆ, ನೋಡ್ತಾರೆ. ಅದರಿಂದ ಪಾಪ್ಯುಲಾರಿಟಿಗೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೋ. ಸೊ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಬೆಳಿಬೋದು. ಓಕೆ. ಸೊ ಆಮೇಲೆ ಯೂಟ್ಯೂಬಲ್ಲಿ ನೀವು ಕಂಟೆಂಟ್ ಒಂದು ಮಾಡ್ತಿದ್ದೀರ ಅಂತಂದರೆ ನೀವು ಅದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಬೇರೆ ಇಂಟ್ರೆಸ್ಟು ಅಥವಾ ಬೇರೆ ಟ್ರೆಂಡಿಂಗ್ ಬಂದರೆ ನೀವು ಯಾವುದಕ್ಕಾದ್ರೂ ಬೇಕಾದ್ರೂ ಯಾವ ಕಂಟೆಂಟ್ ಬೇಕಾದ್ರೂ ಮಾಡ್ಬೋದು. ಈಗ ಅಂದರೆ ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀವಿ ಅಂದರೆ ನಾವು ಮೆಕ್ಯಾನಿಕಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂತ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಬೇರೆ ಸಾಫ್ಟ್ವೇರ್ ಹೋಗ್ಬೇಕಂದ್ರೆ ಆ ಥರ ಆಗಲ್ಲ. ಬಟ್ ಇವು ಕಂಟೆಂಟ್ ಕ್ರಿಯೇಷನ್ ಆಗಲ್ಲ, ನಾವು ಯಾವ್ದು ಬೇಕಾದ ಕಂಟೆಂಟು ಮಾಡ್ಬೋದು. ಓಕೆ.